ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ITC ಕಂಪನಿ ರೀಸೆಂಟ್ ಆಗಿ ಫಿನಾನ್ಷಿಯಲ್ ಇಯರ್ 2020 ಫೋರ್ತ್ ಕ್ವಾರ್ಟರ್ ರಿಸಲ್ಟ್ ಬಂತು. ಅದರಲ್ಲಿ ಬಂದಿರುವಂತಹ ಡೀಟೇಲ್ಸ್ಗಳು ಏನೇನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಕಂಪನಿದು, ಅದನ್ನ ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳು ಕಂಡಿದೆ ಇನ್ ಟರ್ಮ್ಸ್ ಆಫ್ ದ ಫಿನಾನ್ಷಿಯಲ್ ಮೆಟ್ರಿಕ್ಸ್, ಹಾಗೆ ಈ ಒಂದು ಕಂಪನಿಯ ಬ್ರ್ಯಾಂಡ್ಸ್ಗಳು ಯಾವ್ಯಾವುದು, ಕಂಪನಿ ಯಾವ್ಯಾವ ರೀತಿಯಲ್ಲಿ ಬೆಳ್ಕೊಂಡು ಬಂದಿದೆ, ಏನಿದ್ರ ಬಿಸ್ನೆಸ್ ಮಾಡೆಲ್ಸ್ಗಳು ಯಾವ್ಯಾವ ರೀತಿಯಲ್ಲಿ ರನ್ ಆಗ್ತಾ ಇದೆ, ಇದನ್ನೆಲ್ಲ ಬಹಳ ಇನ್ ಡೀಟೇಲ್ ಆಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು. ಅಂದ್ರೆ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಯಾವುದೇ ಮೇಜರ್ ಸಿಗರೆಟ್ ಬ್ರ್ಯಾಂಡ್ ನೀವು ಕನ್ಸಿಡರ್ ಮಾಡಿದ್ರು ಅದ್ರ ಹಿಂದೆ ಇರುವಂತಹ ಮೇಜರ್ ಕಂಪನಿ ಬಂದು ITC ಇವತ್ತು. ಸೊ ಬರೀ ಸಿಗರೇಟ್ ಅಂತ ಅಲ್ಲ, ಓವರ್ ಆಲ್ FMCG ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ FMCG ಸೆಗ್ಮೆಂಟ್ ಅಂತ ಬಂದ್ರೆ ITC ಕಂಪನಿಯ ಮೇಜರ್ ಸ್ಟೇಕ್ ಇರುತ್ತೆ, ಮೇಜರ್ ಮಾರ್ಕೆಟ್ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ ಇವರು ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ. ಸೊ ಹಾಗಾಗಿ ITCಯಲ್ಲಿ ಎಷ್ಟೋ ರೀತಿಯ ಬ್ರ್ಯಾಂಡ್ಗಳಿದೆ, ಎಷ್ಟೋ ರೀತಿಯ ಒಂದು ಹಿಸ್ಟ್ರಿ ಇದೆ. ಇದು ಬರೀ 10 ವರ್ಷ 15 ವರ್ಷದ ಕಂಪನಿ ಅಲ್ಲ, 1910 ಅಲ್ಲಿ ITCಯನ್ನ ಸ್ಥಾಪಿಸಲಾಯಿತು. ಸೊ ಓವರ್ ಆಲ್ ITC ಬಿಸ್ನೆಸ್ ನೋಡೋದಾದ್ರೆ ಈ ಬಿಸ್ನೆಸ್ ನ ಒಂದು 5 ರೀತಿಯಲ್ಲಿ ಇವರು ಈ ಒಂದು ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ನೋಡೋದಾದ್ರೆ ITCಯಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೇಜರ್ ಸ್ಟೇಕ್, ಮೇಜರ್ ಮಾರ್ಕೆಟ್ ಶೇರ್ ಇರೋದು ಇವ್ರದ್ದು ಸಿಗರೆಟ್ ಬಿಸ್ನೆಸ್ ಅಲ್ಲಿ. FMCG ಸಿಗರೇಟ್ಸ್, FMCG ಅದರ್ಸ್ ಅಂತ ಅಂದ್ರೆ ಏನು, ಈಗ ಆಶೀರ್ವಾದ ಆಟ ಬರುತ್ತೆ, EP ನೂಡಲ್ಸ್, ಈ ತರ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಏನಿದೆ FMCG ಅದರ್ ಸೆಗ್ಮೆಂಟ್ಸ್ ಅಲ್ಲಿ ಬರುತ್ತೆ. ಸೊ ಅದರಲ್ಲೂ ಕೂಡ ಇವರ ಒಂದು ಮಾರ್ಕೆಟ್ ಶೇರ್ ಇರುತ್ತೆ. ನೆಕ್ಸ್ಟ್ ಪೇಪರ್ ಬೋರ್ಡ್ಸ್, ಪೇಪರ್ ಅಂಡ್ ಪ್ಯಾಕೇಜಿಂಗ್, ಹಾಗೆ ಲಾಸ್ಟ್ ಅಲ್ಲಿ ಅಗ್ರಿ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಇವರ ಒಂದು ಪ್ರಾಡಕ್ಟ್ಸ್ ಗಳು ಅವೈಲೇಬಲ್ ಇರೋದನ್ನ ನಾವು ಇವತ್ತು ಕಾಣಬಹುದು. ಸೊ ಮೇಜರ್ ಆಗಿ 5 ಇಂಡಸ್ಟ್ರಿಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ತನ್ನ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಹೊಂದಿದೆ, ಹಾಗೆ ಒಂದು ಆಪರೇಷನ್ ನ ನಡೆಸ್ತಾ ಇದೆ. ಸೊ ಇನ್ನು ಓವರ್ ಆಲ್ ಬಿಸ್ನೆಸ್ ವೈಸ್ ನೋಡೋದಾದ್ರೆ, ರೆವಿನ್ಯೂ ವೈಸ್ ನೋಡೋದಾದ್ರೆ, ಮೇಜರ್ ರೆವಿನ್ಯೂ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಬರ್ತಾ ಇರೋದು ಇವತ್ತು ಸಿಗರೆಟ್ ಬಿಸ್ನೆಸ್ ಇಂದ. ಸೊ ತುಂಬಾ ದೊಡ್ಡ ಒಂದು ಮಾರ್ಕೆಟ್ ಶೇರ್ ಅನ್ನ ಹೊಂದಿರುತ್ತೆ ಸಿಗರೆಟ್ ಬಿಸ್ನೆಸ್ ಅಲ್ಲಿ. ಬಟ್ ಇವರು ಒಂದು FMCG ಅದರ್ಸ್ ಪ್ರಾಡಕ್ಟ್ಸ್ ಅಲ್ಲಿ ಅವರ ಮಾರ್ಕೆಟ್ ಶೇರ್ ಅನ್ನ ಗ್ರೋತ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಿಕಾಸ್ FMCG ಪ್ರಾಡಕ್ಟ್ ಸಿಗರೇಟ್, ಪರ್ಟಿಕ್ಯುಲರ್ಲಿ ಸಿಗರೇಟ್ ಅಂತ ಬಂದ್ರೆ ಬಹಳನೇ ಒಂದು ರೆಗ್ಯುಲೇಷನ್ಸ್ ಇರುತ್ತೆ ಈ ಒಂದು ಸಿಗರೇಟ್ ಕಂಪನಿಗೆ. ಯಾವುದೇ ಒಂದು ಸಣ್ಣ ಚೇಂಜಸ್ ಆದ್ರೂ ಗವರ್ಮೆಂಟ್ ಕಡೆಯಿಂದ ಅಥವಾ ಟ್ಯಾಕ್ಸೇಷನ್ ಅಲ್ಲಿ ಏನೋ ಒಂದು ಸಣ್ಣ ಚೇಂಜಸ್ ಗಳು ನಡೀತು ಸಿಗರೇಟ್ ರಿಲೇಟೆಡ್ ಅಂತ ಅಂದ್ರೆ ಈ ಒಂದು ಕಂಪನಿಗೆ ಬಹಳನೇ ಒಂದು ಥ್ರೆಟ್ ಆಗಿರುತ್ತೆ ಅದು. ಬಿಕಾಸ್ ಇವರ ಮೇಜರ್ ಶೇರ್ ಇದೆಯೋ, ಮೇಜರ್ ಪರ್ಟಿಕ್ಯುಲರ್ಲಿ ಇವರು ಆಪರೇಟ್ ಮಾಡ್ತಾ ಇರೋದು ಇವತ್ತು ಶೇರ್ ಬಂದು ಸಿಗರೇಟ್ ಬಿಸ್ನೆಸ್ ಆಗಿರೋದ್ರಿಂದ ಆಲ್ಮೋಸ್ಟ್ 45%. ಸೊ 45% ನಷ್ಟು ಇವ್ರ ರೆವಿನ್ಯೂ ಏನಿದೆ ಇವತ್ತು ಅದು ಸಿಗರೇಟ್ ಬಿಸ್ನೆಸ್ ಇಂದ ಬರ್ತಾ ಇದೆ. ಹಾಗೆ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅನ್ನ ನೋಡೋದಾದ್ರೂ ಕೂಡ 80% ಆಫ್ ದೇರ್ PBIT ಏನಿದೆ ಇದು ಕೂಡ ಈ ಒಂದು ಸಿಗರೇಟ್ ಬಿಸ್ನೆಸ್ ಇಂದ ಬರ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ ನಾವು. ಸೊ ಬೇಸಿಕಲಿ ITC ಕಂಪನಿ 25 ಬ್ರಾಂಡ್ಸ್ ಗಳಿದೆ FMCG ಅದರ್ಸ್ ಪ್ರಾಡಕ್ಟ್ಸ್ ಅಲ್ಲಿ ಅಂತ ಹೇಳಿದೆ ನಾನು. ಸುಮಾರು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ನಾವೆಲ್ಲ ಅಂಗಡಿ ಮತ್ತೆ ಸ್ಟೋರ್ಗಳಲ್ಲಿ ಹೋದಾಗ ಕೇಳೇ ಇರ್ತೀವಿ ಇದನ್ನ. ಆಶೀರ್ವಾದ ಆಟ, ಸೊ ಯಾರು ಕೇಳಿಲ್ಲ, ಆಲ್ಮೋಸ್ಟ್ ಗೋಧಿ ಹಿಟ್ಟು ಅಂದ್ರೆ ನಮ್ಮೆಲ್ರಿಗೂ ಇವತ್ತು ಪಟ್ಟಂತ ತಲೆಗೆ ಬರೋದು ಆಶೀರ್ವಾದ್ ಆಟ, ಹಾಗೆ EP ನೂಡಲ್ಸ್, ಆಮೇಲೆ ಕ್ಲಾಸ್ಮೇಟ್ ನೋಟ್ಬುಕ್, ಮಂಗಳದೀಪ್ ಅಗರಬತ್ತಿ. ಸೊ ಈ ತರ ವೆರೈಟಿ ಆಫ್ ಬಿಸ್ನೆಸ್ ಗಳಲ್ಲಿ ಒಂದೇ ರೀತಿಯ ಫೋಕಸ್ಡ್ ಬಿಸ್ನೆಸ್ ಇಲ್ಲ, ಡಿಫ್ರೆಂಟ್ ಬಿಸ್ನೆಸ್ ಗಳಿದೆಯೋ ಅದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಬ್ರ್ಯಾಂಡ್ ಇರುತ್ತೆ. ಅಷ್ಟೇ ಇಂಪಾರ್ಟೆಂಟ್ ಆಗಿ ಬರೀ ಬ್ರ್ಯಾಂಡ್ ಗಳನ್ನ ಇಟ್ಕೊಳ್ಳೋದಲ್ಲ, ಮೇನ್ ಇಂಪಾರ್ಟೆಂಟ್ ಆಗಿ ಮೇಜರ್ ಆಗಿ ನಾವು ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಗಳೇನಿದೆ ಇತ್ತು ಆಯಾ ಮಾರ್ಕೆಟ್ ಅಲ್ಲಿ ವೈಸ್ ನೋಡೋದಾದ್ರೆ ಇದರ ಮೊದಲನೇ ಸ್ಥಾನ ಹೊಂದಿರುತ್ತೆ ಅಥವಾ 2ನೇ ಸ್ಥಾನ ಹೊಂದಿರುತ್ತೆ. ಈಗ ಆಶೀರ್ವಾದ ಆಟ ವೈಸ್ ನೋಡೋದಾದ್ರೆ ಈ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ ಆಶೀರ್ವಾದ ಆಟ ಬಂದು ನಂಬರ್ 1 ಅಲ್ಲಿದೆ, EP ನೂಡಲ್ಸ್ ನಂಬರ್ 2 ದಲ್ಲಿದೆ, ಹಾಗೆ ಬಿಂಗೋ, ಕ್ಲಾಸ್ಮೇಟ್, ಮಂಗಲ್ದೀಪ್, ಆಮೇಲೆ ಸನ್ಫಿಸ್ಟ್. ಸೊ ಇದೆಲ್ಲ ಬಂದು ಆಯಾ ಪರ್ಟಿಕ್ಯುಲರ್ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ ಮೊದಲನೇ ಸ್ಥಾನವನ್ನ ಹೊಂದಿರುತ್ತೆ. ಹಾಗಾಗಿ ಬರೀ ಬ್ರ್ಯಾಂಡ್ಸ್ ಗಳಷ್ಟೇ ಇಟ್ಕೊಂಡಿಲ್ಲ ITC ಕಂಪನಿ, ಈ ಬ್ರ್ಯಾಂಡ್ಸ್ ಗಳನ್ನ ಒಂದು ಒಳ್ಳೆ ನಿಟ್ಟಿನಲ್ಲಿ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈ ಎಲ್ಲ ಬ್ರ್ಯಾಂಡ್ಸ್ ಗಳು ಆ ಒಂದು ಮಾರ್ಕೆಟ್ ಏನಿದೆಯೋ, ಪರ್ಟಿಕ್ಯುಲರ್ ಮಾರ್ಕೆಟ್ ಏನಿದೆಯೋ ಅದರಲ್ಲಿ ಇದರ 1ನೇ ಸ್ಥಾನ ಅಥವಾ 2ನೇ ಸ್ಥಾನ ಹೊಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇನ್ನ ನೆಕ್ಸ್ಟ್ ನೋಡೋದಾದ್ರೆ ITC ಹೋಟೆಲ್ಸ್. ಸೊ ನಾವು ಬೆಂಗಳೂರೆಲ್ಲ ಹೋಗ್ಬೇಕಾದ್ರೆ ನೋಡಿರ್ತೀವಿ ITC ಹೋಟೆಲ್ಸ್ ಗಳನ್ನ ಇರೋದನ್ನ. ಸೊ ಬೇಸಿಕಲಿ ITC ಹೋಟೆಲ್ ಅನ್ನೋದನ್ನ ಇವರು 1975 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇಂಡಿಯಾ ವೈಸ್ ಇವತ್ತು ಈ ಹೋಟೆಲ್ ಚೈನ್ ಬಿಸ್ನೆಸ್ ಏನಿದೆ ಇದರಲ್ಲಿ ITC ಹೋಟೆಲ್ಸ್ ಗಳು ಬಂದು 2ನೇ ಸ್ಥಾನದಲ್ಲಿ ಇರೋದನ್ನ ನಾವಿಲ್ಲಿ ನೋಡಬಹುದು. ಇನ್ನ ನೆಕ್ಸ್ಟ್ ಬಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಸೊ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ವೈಸ್ ನೋಡೋದಾದ್ರೆ ಓವರ್ ಆಲ್ ರೆವಿನ್ಯೂ ಏನಿದೆ ಈ ಕಂಪನಿದು, ಆ ರೆವಿನ್ಯೂ ಅಲ್ಲಿ 13% ರೆವಿನ್ಯೂ ಬಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಈ ತರ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಹೊಂದಿರೋದ್ರಿಂದ ಬರ್ತಾ ಇರುವಂತದ್ದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಮೇನ್ ಆಗಿ ಅಗ್ರಿ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರೋದನ್ನ ನೋಡೋದಾದ್ರೆ ITC ಕಂಪನಿ ಬಂದು ಇಂಡಿಯಾದಲ್ಲಿ 2ನೇ ಒಂದು ಸ್ಥಾನವನ್ನ ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋರ್ಟಿಂಗ್ ದ ಅಗ್ರಿ ಪ್ರಾಡಕ್ಟ್ಸ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಪೇಪರ್ ಬೋರ್ಡ್ಸ್, ಪೇಪರ್ ಅಂಡ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಅಂತಾನು ಕೂಡ ಇದೆ ITC ಬಂದು. ಇದ್ರ ವೈಸ್ ನೋಡೋದಾದ್ರೆ ಓವರ್ ಆಲ್ ರೆವಿನ್ಯೂ ಅಲ್ಲಿ 10% ಆಫ್ ರೆವಿನ್ಯೂ ಏನಿದೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಇಂದ ಬರ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು. ಮೇನ್ ಆಗಿ ರೀಸೆಂಟ್ ಆಗಿ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ವೈಸ್ ಸುಮಾರು ವರ್ಕ್ ಗಳನ್ನ ITC ಮಾಡಿರೋದನ್ನ ನಾವು ಗಮನಿಸಬಹುದು ರೀಸೆಂಟ್ ಆಗಿ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ, ರೀಸೆಂಟ್ ಆಗಿ ಫೋರ್ತ್ ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ. ಆ ರಿಸಲ್ಟ್ಸ್ ಪ್ರಕಾರ ಏನೇನೆಲ್ಲ ಡೀಟೇಲ್ಸ್ ಇದೆ ITC ಕಂಪನಿದು, ಹಾಗೆ ಈ ಒಂದು ರಿಸಲ್ಟ್ಸ್ ಅನ್ನ ನಾವು ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ಗೆ ಈ ಇಯರ್ ಪರ್ಫಾರ್ಮೆನ್ಸ್ಗೆ ಅಂದ್ರೆ ಲಾಸ್ಟ್ ಇಯರ್ ನಂಬರ್ಸ್ಗೂ ಈ ಇಯರ್ ನಂಬರ್ಸ್ಗೂ ಕಂಪೇರ್ ಮಾಡಿ ಯಾವ್ಯಾವ ರೀತಿಯಲ್ಲಿ
ರೀತಿಯಲ್ಲಿ ಕಂಪನಿ ಡೆವಲಪ್ಮೆಂಟ್ ಕಂಡಿದೆ ಹಾಗೆ ಬೆಳವಣಿಗೆ ಕಂಡಿದೆ ಅನ್ನೋದನ್ನ ಇವಾಗ ನೋಡೋಣ. ಸೊ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರಬಹುದು, ಇವಾಗ ನಾವಿಲ್ಲಿ ಸುಮಾರು ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದೀವಿ ಕಂಪನಿದು ಇನ್ ಟರ್ಮ್ಸ್ ಆಫ್ ರೆವಿನ್ಯೂ ಇರಬಹುದು, ಹಾಗೆ EBITDA, PBT, ಹಾಗೆ ಪ್ಯಾಟ್, ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಸೊ ಬೇಸಿಕಲಿ ಇದು ನೆಟ್ ಪ್ರಾಫಿಟ್, ಈ ಓವರ್ ಆಲ್ ಡೀಟೇಲ್ಸ್ ಗಳನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಫಸ್ಟ್ ನಾವಿಲ್ಲಿ ಈ ಕ್ವಾರ್ಟರ್ ಅಂದ್ರೆ ಲಾಸ್ಟ್ ಫೋರ್ತ್ ಕ್ವಾರ್ಟರ್ ಏನಿತ್ತು ಫಿನಾನ್ಷಿಯಲ್ 21 ಹಾಗೆ ಫಿನಾನ್ಷಿಯಲ್ ಇಯರ್ 20 ಲಾಸ್ಟ್ ಇಯರ್ದು ಫೋರ್ತ್ ಕ್ವಾರ್ಟರ್ಗೆ ಕಂಪೇರ್ ಮಾಡೋಣ ರಿಸಲ್ಟ್ಸ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಗಳು ಕಂಡಿದೆ ಅಂತ. ಸೊ ಫಸ್ಟ್ ಗ್ರಾಸ್ ರೆವಿನ್ಯೂ ನೋಡೋದಾದ್ರೆ 24.1% ನಷ್ಟು ಗ್ರೋತ್ ಕಂಡಿದೆ. ನೆಕ್ಸ್ಟ್ ನೆಟ್ ರೆವಿನ್ಯೂ, ಸೊ ಆಫ್ಟರ್ ಗ್ರಾಸ್ ರೆವಿನ್ಯೂ ಆದ್ಮೇಲೆ ನೆಟ್ ರೆವಿನ್ಯೂ ಬರುತ್ತೆ. ಸೊ ನೆಟ್ ರೆವಿನ್ಯೂ ವೈಸ್ ನೋಡೋದಾದ್ರೆ 21.3% ನಷ್ಟು ಗ್ರೋತ್ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ನು EBITDA ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಾದ್ರೆ ಅದರಲ್ಲಿ ಮೋರ್ ದನ್ 7% ಗ್ರೋತ್ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಟ್, ಸೊ ಬೇಸಿಕಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನಿದೆ ನೆಟ್ ಪ್ರಾಫಿಟ್, ಇದರಲ್ಲಿ -1.3 ಅಷ್ಟು ಒಂದು ಪರ್ಸೆಂಟೇಜ್ ಆಫ್ ಗ್ರೋತ್ ಅನ್ನ ಕಂಡಿರೋದನ್ನ ನೋಡಬಹುದು. ಇನ್ ಟರ್ಮ್ಸ್ ಆಫ್ ನೆಗೆಟಿವ್ ಗ್ರೋತ್ ಇದೆ. ಬೇಸಿಕಲಿ ಲಾಸ್ಟ್ ವರ್ಷ ಲಾಸ್ಟ್ ಕ್ವಾರ್ಟರ್ ಹಾಗೆ ಈ ವರ್ಷ ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ ಅನ್ನು ನೋಡಿದಾಗ ಎರಡು ಕ್ವಾರ್ಟರ್ ವೈಸ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ -1.3 ಅಷ್ಟು ಇಲ್ಲಿ ನೆಗೆಟಿವ್ ಗ್ರೋತ್ ನ ಕಂಡಿರೋದನ್ನ ನಾವು ಗಮನಿಸಬಹುದು ಪ್ಯಾಟ್ ಅಲ್ಲಿ. ಸೊ ಬೇಸಿಕಲಿ ಇಲ್ಲಿವರೆಗೂ ನಾವು ಈಗೇನ್ ನೋಡಿದ್ವು, ಈ ವರ್ಷದ ಲಾಸ್ಟ್ ಕ್ವಾರ್ಟರ್ ಲಾಸ್ಟ್ ವರ್ಷದ ಲಾಸ್ಟ್ ಕ್ವಾರ್ಟರ್ಗೂ ಕಂಪೇರ್ ಮಾಡಿ ನೋಡಿದ್ವಿ ಯಾವ ರೀತಿಯಲ್ಲಿ ಡೀಟೇಲ್ಸ್ ಗಳಿತ್ತು ಅನ್ನೋದನ್ನ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಇಯರ್ ಬೈ ಇಯರ್ ನೋಡೋಣ. ಸೊ ಈ ಫಿನಾನ್ಷಿಯಲ್ ಇಯರ್ಗೂ ಲಾಸ್ಟ್ ಫಿನಾನ್ಷಿಯಲ್ ಇಯರ್ಗೂ ಏನ್ ಡಿಫರೆನ್ಸ್ ಇದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಈ ಒಂದು ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ನಂಬರ್ಸ್ ಗಳು. ಫಸ್ಟ್ ಗ್ರಾಸ್ ರೆವಿನ್ಯೂ ನೋಡೋದಾದ್ರೆ ಈ ಇಯರ್ ಟು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಓವರ್ ಆಲ್ 3.9% ನಷ್ಟು ಗ್ರೋತ್ ಕಂಡಿರೋದನ್ನ ನಾವು ನೋಡಬಹುದು. ನೆಕ್ಸ್ಟ್ ನೆಟ್ ರೆವಿನ್ಯೂ ನೋಡೋದಾದ್ರೆ ನೆಗೆಟಿವ್ ಗ್ರೋತ್ ಅಲ್ಲಿ ಇದೆ ಈ ವರ್ಷದ ಹಾಗೆ ಲಾಸ್ಟ್ ವರ್ಷದ ಕಂಪೇರ್ ಮಾಡಿ ನೋಡಿದ್ರೆ ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ಇದೆ -0.1% ನಷ್ಟು ನೆಗೆಟಿವ್ ಗ್ರೋತ್ ಅನ್ನ ಕಂಡಿರೋದನ್ನ ನಾವು ಗಮನಿಸಬಹುದು ನೆಟ್ ರೆವಿನ್ಯೂ ಅಲ್ಲಿ. EBITDA ವೈಸ್ ನೋಡೋದಾದ್ರೆ -13.3%, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದು -11% ಕಿಂತ ಜಾಸ್ತಿ ಇದೆ. ಹಾಗೆ ಫೈನಲ್ ಇಂಪಾರ್ಟೆಂಟ್ ನಂಬರ್ ಪ್ಯಾಟ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೆಟ್ ಪ್ರಾಫಿಟ್ ಏನಿದೆಯೋ ಇದು ಬಂದು -13.9% ನಷ್ಟು ನೆಗೆಟಿವ್ ಗ್ರೋತ್ ನ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ನಂಬರ್ಸ್. ವೆಲ್ ಇಲ್ಲಿವರೆಗೂ ನಾವು ಫಿನಾನ್ಷಿಯಲ್ ನೆಟ್ ನಂಬರ್ಸ್ ಗಳನ್ನ ಕಂಪೇರ್ ಮಾಡಿದ್ವಿ ಕ್ವಾರ್ಟರ್ ಬೈ ಕ್ವಾರ್ಟರ್ ಆಗಿ ಇಯರ್ ಬೈ ಇಯರ್. ಇವಾಗ ಕೆಲವೊಂದಿಷ್ಟು ಬೆನಿಫಿಟ್ಸ್ ಗಳನ್ನ ಬುಕ್ ಮಾಡಿತ್ತು ಲಾಸ್ಟ್ ಇಯರ್ ಕಂಪನಿ. ಸೊ ಅದಾದ್ಮೇಲೆ ಕಂಪೇರಬಲ್ ಬೇಸಿಸ್ ಅಲ್ಲಿ ನೋಡಿದ್ರೆ ಓವರ್ ಆಲ್ ಏನಿದೆ ಪರ್ಫಾರ್ಮೆನ್ಸ್ ಅಂತ ಇವಾಗ ನೋಡೋಣ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಕ್ವಾರ್ಟರ್ ಬೈ ಕ್ವಾರ್ಟರ್ ರಿಸಲ್ಟ್ಸ್ ನೋಡೋದಾದ್ರೆ ಇನ್ ಟರ್ಮ್ಸ್ ಆಫ್ ಪ್ಯಾಟ್, ಸೊ ಬೇಸಿಕಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನಿದೆ ಇದು 8.4% ಗ್ರೋತ್ ಅನ್ನ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು ಕಂಪೇರೇಬಲ್ ಬೇಸಿಸ್ ಅಲ್ಲಿ. ಹಾಗೆ ಇಯರ್ ಬೈ ಇಯರ್ ನೋಡೋದಾದ್ರೆ -13.9% ಏನಿತ್ತು ಅದು -10.6% ಆಗಿರೋದನ್ನ ಗಮನಿಸಬಹುದು ಇಲ್ಲಿ ಇನ್ ಟರ್ಮ್ಸ್ ಆಫ್ ದ ಕಂಪೇರಬಲ್ ಬೇಸಿಸ್ ಅಲ್ಲಿ. ಸೊ ಇವಾಗ ನೀವು ಕ್ವಶನ್ ಕೇಳಬಹುದು, ಅಲ್ಲ ಸರ್ ನೆಗೆಟಿವ್ ಗ್ರೋತ್ ಕಂಡಿದೆ ಅಲ್ಲ ಇನ್ ಟರ್ಮ್ಸ್ ಆಫ್ ದ ನೆಟ್ ಪ್ರಾಫಿಟ್, ಇದೆಲ್ಲ ನೋಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಓವರ್ ಆಲ್ EBITDA ಇರ್ಬೋದು, ಸೊ ಇದೆಲ್ಲ ನೋಡಿದಾಗ ಒಂದು ನೆಗೆಟಿವ್ ಗ್ರೋತ್ ಅನ್ನ ಕಂಡಿದೆ ಅಲ್ಲ ಸರ್ ಅಂತ ನೀವು ಕ್ವಶನ್ ಕೇಳಬಹುದು. ಸೊ ಮೇನ್ ರೀಸನ್ ಬಂದು ಕಂಪನಿ ಮೇಜರ್ ಈಗ ಕೆಲವೊಂದಿಷ್ಟು ಬಿಸ್ನೆಸ್ ಗಳೇನಿದೆ ಕಂಪನಿದು ಅದು ಕೋವಿಡ್ ಇಂದ ಇಂಪ್ಯಾಕ್ಟ್ ಆಗಿದೆ. ಇದು ಒಂದೇ ಬಿಸ್ನೆಸ್ ಅಲ್ಲ, ಸುಮಾರು ಈ ತರದ ಬಿಸ್ನೆಸ್ ಗಳಿಗೆ ಇಂಪ್ಯಾಕ್ಟ್ ಆಗಿದೆ. ಸೊ ಆ ಇಂಪ್ಯಾಕ್ಟ್ ನಮ್ಗೆ ಈ ಒಂದು ನಂಬರ್ ಅಲ್ಲಿ ಕಾಣಿಸ್ತಾ ಇದೆ. ಇನ್ನು ನಾವು ಕೋವಿಡ್ ಇಂದ ಫುಲ್ ಆಗಿ ಹೊರಗಡೆ ಬಂದಿಲ್ಲ, ರಿಕವರ್ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಸುಮಾರು ಬಿಸ್ನೆಸ್ ಗಳೇನಿದೆ ITC ಇದು ತುಂಬಾ ಹೊಡೆತ ಕಂಡಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ರಾಫಿಟಬಿಲಿಟಿ ಏನಿತ್ತು ಈ ಪರ್ಟಿಕ್ಯುಲರ್ ಬಿಸ್ನೆಸ್ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ವೆಲ್ ಇಲ್ಲಿವರೆಗೂ ಬಿಸ್ನೆಸ್ ಏನಿತ್ತು ಓವರ್ ಆಲ್ ITC ಕಂಪನಿ ಬಿಸ್ನೆಸ್ ವೈಸ್ ಫಿನಾನ್ಷಿಯಲ್ ನಂಬರ್ಸ್ ಏನಿತ್ತು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ 5 ರೀತಿಯಲ್ಲಿ ಮೇಜರ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದೆ, ಮೇಜರ್ ಸೆಗ್ಮೆಂಟ್ ಗಳಲ್ಲಿ. ಆ ಸೆಗ್ಮೆಂಟ್ ವೈಸ್ ನೋಡೋದಾದ್ರೆ ಯಾವ ರೀತಿ ಡೇಟಾ ಇದೆ, ಯಾವ್ಯಾವ ರೀತಿಯಲ್ಲಿ ಫಿನಾನ್ಷಿಯಲ್ ನಂಬರ್ಸ್ ಗಳಿದೆ ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಿಗರೆಟ್ ಬಿಸ್ನೆಸ್. ಸೊ ಸಿಗರೆಟ್ ಬಿಸ್ನೆಸ್ ಅಲ್ಲಿ ಇವರಿಗೆ 14.2% ಗ್ರೋತ್ ಬರೋದಾದ್ರೆ FMCG ಅದರ್ಸ್ ಸೆಗ್ಮೆಂಟ್ ಅಲ್ಲಿ ನೋಡೋದಾದ್ರೆ ಮೋರ್ ದನ್ 15% ಗ್ರೋತ್ ಅನ್ನ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಓವರ್ ಆಲ್ FMCG ಪ್ರಾಡಕ್ಟ್ಸ್ ಅಂತ ಬಂದ್ರೆ 14.8% ನಷ್ಟು ಗ್ರೋತ್ ಅನ್ನ ಕಂಡಿದೆ ಇನ್ ಟರ್ಮ್ಸ್ ಆಫ್ ದ ರೆವಿನ್ಯೂ. ಇನ್ನು ಹೋಟೆಲ್ಸ್ ಬಿಸ್ನೆಸ್ ಅಲ್ಲಿ ನೆಗೆಟಿವ್ ಗ್ರೋತ್ ಕಂಡಿರೋದನ್ನ ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿ -38.2% ನಷ್ಟು ನೆಗೆಟಿವ್ ಗ್ರೋತ್ ಕಂಡಿದೆ. ಸಿಂಪಲ್ ರೀಸನ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಕೋವಿಡ್ ಆಗಿರೋದ್ರಿಂದ, ಕೋವಿಡ್ ಸಿಚುವೇಶನ್ಸ್ ಇರೋದ್ರಿಂದ ಲಾಸ್ಟ್ ವರ್ಷ ಎಲ್ಲ ಸೊ ಹೋಟೆಲ್ಸ್ ಗಳನ್ನ ಪ್ರಾಪರ್ ಆಗಿ ಆಪರೇಟ್ ಮಾಡಕ್ ಆಗ್ತಿಲ್ಲ. ಇದೇ ಒಂದೇ ಅಂತಲ್ಲ, ಎಲ್ಲ ಹೋಟೆಲ್ ಬಿಸ್ನೆಸ್ ಗಳಿಗೂ ಎಫೆಕ್ಟ್ ಆಗಿದೆ. ಸೊ ಆ ಎಫೆಕ್ಟ್ ನಮ್ಗೆ ಈ ಒಂದು ನಂಬರ್ ಅಲ್ಲಿ ಕಾಣ್ತಾ ಇರುವಂತದ್ದು. ನೆಕ್ಸ್ಟ್ ಅಗ್ರಿ ಬಿಸ್ನೆಸ್ ವೈಸ್ ನೋಡೋದಾದ್ರೆ ರೆವಿನ್ಯೂ ಬಂದು 78% ಗಿಂತ ಜಾಸ್ತಿ ಒಂದು ಗ್ರೋತ್ ಅನ್ನ ಕಂಡಿರೋದನ್ನ ಗಮನಿಸಬಹುದು. ಸೊ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪೇಪರ್ ಬೋರ್ಡ್ ಅಂಡ್ ಪ್ಯಾಕೇಜಿಂಗ್ ನೋಡೋದಾದ್ರೆ 13.5% ಅಷ್ಟು ರೆವಿನ್ಯೂ ಗ್ರೋತ್ ಅನ್ನ ಕಂಡಿದೆ. ಓವರ್ ಆಲ್ ದ ಎಂಟೈರ್ ಆಸ್ ಅ ಬಿಸ್ನೆಸ್ ನೋಡೋದಾದ್ರೆ ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲಿ 22.5% ನಷ್ಟು ರೆವಿನ್ಯೂ ಗ್ರೋತ್ ನ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ನಾವು ನೆಕ್ಸ್ಟ್ ಗಮನಿಸೋದಾದ್ರೆ ಮೇನ್ ಇಂಪಾರ್ಟೆಂಟ್ ನೆಟ್ ಪ್ರಾಫಿಟ್. ಸೊ ಇದ್ರ ಬೇಸಿಸ್ ಅಲ್ಲೇ ಇದು ಒಂಥರ ಬೇಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕಂಪನಿದು. ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ ಇಯರ್ ಆನ್ ಇಯರ್ ಅಥವಾ ಒಳ್ಳೆ ಗ್ರೋತ್ ಕಂಡಿದೆ ಅಂತ ಅಂದ್ರೆ ಕಂಪನಿ ಬೆಳೀತಾ ಇದೆ ಅಷ್ಟೇ ಅಲ್ಲ, ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಹಾಗಾಗಿ ನೆಟ್ ಪ್ರಾಫಿಟ್ ಏನಿದೆ ಅದು
ಒಳ್ಳೇದಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೆಟ್ ಪ್ರಾಫಿಟ್ ಏನಿದೆಯಪ್ಪ ITC ನೋಡೋದಾದ್ರೆ ಫಿನಾನ್ಷಿಯಲ್ ಇಯರ್ ಈ ವರ್ಷದ ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಅಲ್ಲಿ FMCG ಸಿಗರೇಟ್ ಅಲ್ಲಿ 7.7% ಹಾಗೆ FMCG ಅದರ್ ಸೆಗ್ಮೆಂಟ್ ಅಲ್ಲಿ 28.4%. ಸೊ ಓವರ್ ಆಲ್ FMCG ಸೆಗ್ಮೆಂಟ್ ನೋಡೋದಾದ್ರೆ 8.6% ಅಷ್ಟು ಈ ಒಂದು ಕಂಪನಿ ನೆಟ್ ಪ್ರಾಫಿಟ್ ಅಲ್ಲಿ ಗ್ರೋತ್ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹಾಗೆ ನೆಕ್ಸ್ಟ್ ಅಗ್ರಿ ಬಿಸ್ನೆಸ್, ಸೊ ಅಗ್ರಿ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದನ್ನ ನಾವು ಆಗ್ಲೂ ಗಮನಿಸ್ತೀವಿ ಇನ್ ಟರ್ಮ್ಸ್ ಆಫ್ ದ ರೆವಿನ್ಯೂ. ಸೊ ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ದ ನೆಟ್ ಪ್ರಾಫಿಟ್ ಕೂಡ ಮೋರ್ ದನ್ 50% ಅಷ್ಟು ನೆಟ್ ಪ್ರಾಫಿಟ್ ಅಲ್ಲಿ ಗ್ರೋತ್ ಕಂಡಿರೋದನ್ನ ನಾವು ಅಗ್ರಿ ಬಿಸ್ನೆಸ್ ಅಲ್ಲೂ ಗಮನಿಸಬಹುದು. ಲಾಸ್ಟ್ ಅಂಡ್ ಮೋಸ್ಟ್ ಪೇಪರ್ ಬಿಸ್ನೆಸ್ ಅಲ್ಲಿ ಪೇಪರ್ ಬೋರ್ಡ್ ಮತ್ತೆ ಪ್ಯಾಕೇಜಿಂಗ್ ವೈಸ್ ನೋಡೋದಾದ್ರೆ 13.1% ನಷ್ಟು ನೆಟ್ ಪ್ರಾಫಿಟ್ ಅಲ್ಲಿ ಗ್ರೋತ್ ಕಂಡಿರೋದನ್ನ ಗಮನಿಸಬಹುದು. ಓವರ್ ಆಲ್ ಆಸ್ ಎ ಕಂಪನಿ ಎಂಟೈರ್ ಎಲ್ಲಾ ಸೆಗ್ಮೆಂಟ್ಸ್ ಅನ್ನ ನಾವು ಟೋಟಲ್ ಆಗಿ ನೋಡೋದಾದ್ರೆ 8.2% ನಷ್ಟು ನೆಟ್ ಪ್ರಾಫಿಟ್ ಅಲ್ಲಿ ಗ್ರೋತ್ ಕಂಡಿರೋದನ್ನ ನಾವಿಲ್ಲಿ ನೋಡಬಹುದು. ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ನೋಡೋದಾದ್ರೆ ನಾವು ಈ ಒಂದು ಕಂಪನಿದು 7.6% ಅಷ್ಟು ಗ್ರೋತ್ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ಫಿನಾನ್ಷಿಯಲ್ ನಂಬರ್ಸ್ ಏನಿತ್ತು ಇದನ್ನ ಬಹಳ ಇನ್ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಂಡ್ವಿ. ಕ್ವಾರ್ಟರ್ ಬೈ ಕ್ವಾರ್ಟರ್ ಕಂಪ್ಯಾರಿಸನ್ ಆಗಿ ಇಯರ್ ಬೈ ಇಯರ್ ಕಂಪ್ಯಾರಿಸನ್ ಮಾಡ್ಕೊಂಡು ಇವಾಗ ಬಹಳ ಇಂಟ್ರೆಸ್ಟಿಂಗ್ ಡೇಟಾವನ್ನ ನಾನು ನಿಮಗೆ ರಿಪ್ರೆಸೆಂಟ್ ಮಾಡಕ್ ಹೋಗ್ತಾ ಇದ್ದೀನಿ. ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ ಕ್ವಾರ್ಟರ್ ಬೈ ಕ್ವಾರ್ಟರ್. ಸೊ ಓವರ್ ಆಲ್ ಫಿನಾನ್ಷಿಯಲ್ 21 ಓವರ್ ಆಲ್ ಕ್ವಾರ್ಟರ್ ಬೈ ಕ್ವಾರ್ಟರ್ ರಿಸಲ್ಟ್ಸ್ ಗಳಿದೆ ಇನ್ ಟರ್ಮ್ಸ್ ಆಫ್ ದ ಕ್ರೋರ್ಸ್. ಹಾಗೆ ಕೆಳಗಡೆಗೆ ಒಂದು ಬ್ಲೂ ಲೈನ್ ಏನ್ ಕಾಣ್ತಾ ಇದೆ ಅದು ಇಯರ್ ಆನ್ ಇಯರ್ ಪರ್ಸೆಂಟೇಜ್ ಗ್ರೋತ್ ಏನಿದೆ ಲಾಸ್ಟ್ ವರ್ಷ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಬೈ ಕ್ವಾರ್ಟರ್ ಯಾವ ರೀತಿ ಒಂದು ಗ್ರೋತ್ ಕಂಡ್ಕೊಂಡ್ ಬಂದಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ನೀವು ಗಮನಿಸ್ತಾ ಇರಬಹುದು ಸಿಗರೇಟ್ ಬಿಸ್ನೆಸ್ ವೈಸ್ ನೋಡೋದಾದ್ರೆ ಒಂದು ಒಳ್ಳೆ ರೆವೆನ್ಯೂ ಗ್ರೋತ್ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಕನ್ಸಿಸ್ಟೆಂಟ್ ಗ್ರೋತ್ ಇದೆ ಕ್ವಾರ್ಟರ್ ಬೈ ಕ್ವಾರ್ಟರ್. ಸೊ ನೆಕ್ಸ್ಟ್ ಬಂದು FMCG ಅದರ್ಸ್. ಈ ಸೆಗ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಕ್ವಾರ್ಟರ್ ಬೈ ಕ್ವಾರ್ಟರ್ ರಿಸಲ್ಟ್ಸ್ ಏನಿದೆಯೋ ಅದು ಸ್ಟಾಗ್ನೆಂಟ್ ಅಷ್ಟೇ ಲೆವೆಲ್ ನ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಹೋಟೆಲ್ ಬಿಸ್ನೆಸ್. ಸೊ ಹೋಟೆಲ್ ಬಿಸ್ನೆಸ್ ವೈಸ್ ನಾವು ಆಲ್ರೆಡಿ ಹೇಳಿದ್ವಿ ಬಹಳ ಒಂದು ಹೊಡೆತ ಬಿದ್ದಿದೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ. ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ವೈಸ್ ನೋಡೋದಾದ್ರೆ ಇದ್ರ ವೈಸ್ ನಂಬರ್ಸ್ ಗಳು ಬಹಳನೇ ಕಡಿಮೆ ಇದೆ. ಬಟ್ ಕಂಪೇರಿಂಗ್ ಟು ದ ಲಾಸ್ಟ್ ವರ್ಷದ ನೋಡೋದಾದ್ರೆ ಮೈನಸ್ ನೆಗೆಟಿವ್ ಗ್ರೋತ್ ಕಂಡಿರೋದನ್ನ ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ನೋಡಬಹುದು ನಾವು ರೆವಿನ್ಯೂ ಗ್ರೋತ್ ಆಫ್ ಹೋಟೆಲ್ಸ್ ಬಿಸ್ನೆಸ್ ನೋಡೋದಾದ್ರೆ. ನೆಕ್ಸ್ಟ್ ಅಗ್ರಿ ವೈಸ್ ಕ್ವಾರ್ಟರ್ ಬೈ ಕ್ವಾರ್ಟರ್ ಗ್ರೋತ್ ಆಲ್ಮೋಸ್ಟ್ ಅಷ್ಟೇ ಇದೆ. ಸೊ ಸೇಮ್ ನಂಬರ್ ಅನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದೆ. ಹೆಚ್ಚು ಕಡಿಮೆ ಚೂರು ಹೆಚ್ಚು ಕಡಿಮೆ ಇದೆ. ಬಟ್ ಇದನ್ನ ಕಂಪೇರ್ ಟು ದ ಲಾಸ್ಟ್ ಇಯರ್ ಟ್ರೆಂಡ್ ನೋಡೋದಾದ್ರೆ ಈ ವರ್ಷಕ್ಕೆ ಕ್ವಾರ್ಟರ್ ಬೈ ಕ್ವಾರ್ಟರ್ ರಿಸಲ್ಟ್ಸ್ ಏನಿದೆ ಅದು ಬಹಳ ಒಂದು ಅಪ್ ಟ್ರೆಂಡ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಕೊನೆಯದಾಗಿ ಪೇಪರ್ ಬಿಸ್ನೆಸ್ ಅಲ್ಲೂ ಕೂಡ ಒಂದು ಒಳ್ಳೆಯ ರೆವಿನ್ಯೂ ಗ್ರೋತ್ ಅನ್ನು ನಾವಿಲ್ಲಿ ಕಂಡಿರೋದನ್ನ ಗಮನಿಸಬಹುದು ಚಾರ್ಟ್ ಅಲ್ಲಿ ಕಂಪೇರಿಂಗ್ ಟು ದ ಲಾಸ್ಟ್ ಇಯರ್. ಹಾಗೆ ಈ ಪರ್ಟಿಕ್ಯುಲರ್ ಕ್ವಾರ್ಟರ್ ಬೈ ಕ್ವಾರ್ಟರ್ ಕಂಪ್ಯಾರಿಸನ್ ವೈಸ್ ನೋಡೋದಾದ್ರೆ ನಂಬರ್ಸ್ ಗಳಿಂದ ಇದು ಕ್ರೋರ್ಸ್ ಗಳಿರುತ್ತೆ. ನೀವು ಇನ್ ಕೇಸ್ ಡೇಟಾವನ್ನ ನೋಡಬೇಕು ಪ್ರಾಪರ್ ಆಗಿ ಅಂತ ಅಂದ್ರೆ ವಿಡಿಯೋನ ಒಂದ್ಸತಿ ಪಾಸ್ ಮಾಡಿ ಆಮೇಲೆ ನೀವು ಡೇಟಾನ ನೋಡಬಹುದು. ಸೊ ಬೇಸಿಕಲಿ ನಾವು ಇಲ್ಲಿ ಕ್ರೋರ್ಸ್ ಅಲ್ಲಿ ಯಾವ್ಯಾವ ರೀತಿ ನಂಬರ್ಸ್ ಗಳಿದೆ ಹಾಗೆ ಕಂಪೇರ್ ಟು ದ ಲಾಸ್ಟ್ ಇಯರ್ ಏನಿತ್ತು ಅದನ್ನು ಕಂಪೇರ್ ಮಾಡಿ ಕ್ವಾರ್ಟರ್ ಬೈ ಕ್ವಾರ್ಟರ್ ಯಾವ ರೀತಿ ಪರ್ಸೆಂಟೇಜ್ ವೈಸ್ ಗ್ರೋತ್ ಕಂಡಿದೆ ಆ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ರೆವಿನ್ಯೂ ಗ್ರೋತ್ ಕಂಡಿದೆ ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಿ ನಿಮಗೆ ರಿಪ್ರೆಸೆಂಟ್ ಮಾಡಿದೀವಿ. ಸೊ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯ ITC ರಿಲೇಟೆಡ್ ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಮತ್ತೆ ITC ಬೋರ್ಡ್ ಏನಿದೆಯೋ 5.75 ರೂಪೀಸ್ ಪರ್ ಶೇರ್ ನಷ್ಟು ಡಿವಿಡೆಂಡ್ ನ ಅಪ್ರೂವ್ ಮಾಡಿದೆ. ಹಾಗೆ ಫೆಬ್ರವರಿಲೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಏನಿತ್ತು 5 ರೂಪೀಸ್ ಡಿವಿಡೆಂಡ್ಸ್ ಅಂತ ಕೊಟ್ಟಿದೆ. ಸೊ ಓವರ್ ಆಲ್ ಲಾಸ್ಟ್ ಇಯರ್ ವೈಸ್ ನೋಡೋದಾದ್ರೆ 2 ಸತಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಡಿವಿಡೆಂಡ್ ನ ಅಪ್ರೂವಲ್ ಮಾಡಿರುತ್ತೆ, ಡಿವಿಡೆಂಡ್ ನ ಕೊಟ್ಟಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟರ್ಸ್ ಗಳಿಗೆ. ಇಲ್ಲಿವರೆಗೂ ಬಹಳ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ITC ಕಂಪನಿ ರಿಲೇಟೆಡ್ ಯಾವ ರೀತಿ ಬ್ರಾಂಡ್ಗಳಿದೆ, ಯಾವ ರೀತಿ ಕಂಪನಿ ಬೆಳ್ಕೊಂಡ್ಬಂದಿದೆ, ಯಾವಾಗ ಸ್ಟಾರ್ಟ್ ಆಯಿತು, ಹಾಗೆ ಇಂಪಾರ್ಟೆಂಟ್ ಆಗಿ ಫಿನಾನ್ಷಿಯಲ್ ನಂಬರ್ಸ್ ಲಾಸ್ಟ್ 4th ಕ್ವಾರ್ಟರ್ ರಿಸಲ್ಟ್ಸ್ ಬಂದಾದ್ಮೇಲೆ ಏನೇನೆಲ್ಲ ಚೇಂಜಸ್ಗಳು ಕಂಡಿದೆ, ಯಾವ್ಯಾವ ರೀತಿ ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಆಗಿದೆ, ಯಾವ್ಯಾವ ರೀತಿಯಲ್ಲಿ ಗ್ರೋತ್ ಕಂಡಿದೆ, ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ಕಂಪನಿ ವರ್ಕ್ ಮಾಡ್ತಾ ಇದೆ, ಈ ಎಲ್ಲ ಡೀಟೇಲ್ಸ್ ಗಳನ್ನ ನಾವು ಬಹಳ ಇನ್ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ವಿಡಿಯೋದಲ್ಲಿ. ನಾನು ಹೇಳಿರೋ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಇದನ್ನ ನೀವು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅಂತ ಕೂಡ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ನಾನು ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದೇನೋ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಇದನ್ನ ದಯವಿಟ್ಟು ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಅಂತ ಕನ್ಸಿಡರ್ ಮಾಡಬೇಡಿ. ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಒಂದ್ಸತಿ ಎಕ್ಸ್ಪರ್ಟ್ ನ ಕನ್ಸಲ್ಟ್ ಮಾಡಿ ಅಥವಾ ನೀವೇ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ನ ರಿಸರ್ಚ್ ಮಾಡಿ ರಿಸ್ಕ್ ನ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಹೂಡಿಕೆ ಮಾಡ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ರಿಸ್ಕ್. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಯಾರ್ಯಾರಿಗೆ ಒಂದು ಪರ್ಟಿಕ್ಯುಲರ್ ವಿಷಯಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವರಿಗೆ ನಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಇದು ಬರೀ ಒಂದೇ ವಿಡಿಯೋ ಅಲ್ಲ, ಈ ತರ ಸುಮಾರು ವಿಡಿಯೋಸ್ಗಳು, ಬೇರೆ ಬೇರೆ ಅಪ್ಡೇಟ್ಸ್ಗಳು, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಹೊಸ ಹೊಸ ಅಪ್ಡೇಟ್ಸ್ಗಳೇನಿರುತ್ತೋ, ಹೊಸ ಇನ್ಫಾರ್ಮೇಷನ್ಸ್ಗಳೇನಿರುತ್ತೋ, ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ನಮ್ಮ ಚಾನಲ್ ಥ್ರೂ ನಮಗೆ ಕೊಡೋಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ವಿಡಿಯೋಸ್ ಅಪ್ಡೇಟ್ಸ್ ನಿಮಗೆ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ. COVID-19 ನಂಬರ್ಸ್ಗಳು ಕಡಿಮೆ ಆಗ್ತಾ ಇರ್ಬೋದು ನಮ್ಮ ದೇಶದಲ್ಲಿ ಇವತ್ತು. ಹಾಗಂತ ಹೇಳ್ಬಿಟ್ಟು ಮತ್ತೆ ನೆಗ್ಲಿಜೆಂಟ್ ಆಗಿ ನಾವು ನಡ್ಕೊಳ್ಳೋದು ಬೇಡ. ಅದು ಸ್ವಲ್ಪ ಜವಾಬ್ದಾರಿಯಿಂದ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳೋಣ. ಆದಷ್ಟು ನಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ಹೋಗೋಣ. ಪ್ರಾಪರ್ ಪ್ರಿಕಾಷನ್ಸ್ ಗಳೇನಿದೆಯೋ ಕೋವಿಡ್ ರಿಲೇಟೆಡ್ ಅದನ್ನ ನಾವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.